ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ರಾಘವೇಂದ್ರ ಬಸವಾಕ್ಯ ಅಕಾಡೆಮಿಯ ಟೀಲರು. ವೀಕ್ಷಕರೇ, ಇವತ್ತಿನ ವಿಷಯ ಏನಪ್ಪ ಅಂದರೆ ಹಲ್ಲು ನೋವಿಗೆ ಕಲರ್ಸಲ್ಲಿ ಹೇಗೆ ಅದನ್ನು ಗುಣಪಡಿಸ್ಕೊಂಬೋದು ಅನ್ನೋದ್ರ ಬಗ್ಗೆ ಮಾಡ್ತೀನಿ. ವೀಕ್ಷಕರೇ, ಇದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿವರೆಗೂ ಚೆನ್ನಾಗಿ ಮಾಡ್ತಾಯಿದ್ದೀರಾ. ಮಾಡಿರೋರಿಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಈಗ ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ರೋ ಅವರೆಲ್ಲ ನನ್ನ ಚಾನಲ್ನ ಫಾಲೋ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ವೀಕ್ಷಕರೇ, ಕಮೆಂಟಲ್ಲಿ ಶುಗರು ಮತ್ತು ಕಿಡ್ನಿ ಸ್ಟೋನು, ಗ್ಯಾಸ್ಟ್ರಿಕ್ಕಿಗೆ ಈ ರೀತಿ ಹಲವಾರು ಕಮೆಂಟ್ಸಲ್ಲಿ ಕೇಳಿದಿರಿ ಕೆಲವು ವಿಡಿಯೋಗಳಿಗೆ. ಅದನ್ನು ನಾನು ಮುಂದಿನ ದಿನದಲ್ಲಿ ಮಾಡ್ತೀನಿ. ಈಗ ಹಲ್ಲು ನೋವಿಗೆ ಏನು ಮಾಡೋದಂತ ನೋಡೋದನ್ನು. ವೀಕ್ಷಕರೇ ನೋಡಿ, ಈ ಹೆಬ್ಬೆಟ್ಟಿನ ಈ ಏನು ಉಬ್ಬಿದೆಯಲ್ಲ, ಈ ಉಬ್ಬಿನ ಕೆಳಗಡೆ ಹಲ್ಲು ನೋವು ಬಂದಿದ್ದರೆ ನೀವು ಒಂದಿನ ಸ್ಕೈ ಬ್ಲೂ ಹಾಕಿ, ಇದೇ ರೀತಿ ಇಲ್ಲೇನು ಹಾಕಿದ್ದೀನಲ್ಲ ಈ ರೀತಿ ಇಲ್ಲಿ ಸ್ಕೈ ಬ್ಲೂ ಒಂದಿನ ಮತ್ತು ಬ್ಲ್ಯಾಕ್ ಒಂದಿನ ಹಾಕಿ. ಈ ಜಾಗದಲ್ಲಿ ಈ ಗೆರೆಗಿಂತ ಮೇಲೆ ಮತ್ತು ಈ ಉಬ್ಬಿದೆಯಲ್ಲ, ಈ ಉಬ್ಬಿನ ಕೆಳಗಡೆ ಇಲ್ಲಿ ಬ್ಲ್ಯಾಕ್ ಒಂದಿನ ಸ್ಕೈ ಬ್ಲೂ ಒಂದಿನ ಹಾಕಿ. ಇದನ್ನು ಹಾಕಿದರೆ ನಿಮಗೆ ನೋವು ಕಡಿಮೆ ಆಗುತ್ತೆ. ವೀಕ್ಷಕರೇ, ಇಲ್ಲಿ ಹಲ್ಲಿನ ಭಾಗದಲ್ಲಿ ಮತ್ತು ಬಾಯಿಯಲ್ಲಿ ಯಾವುದೇ ಸಮಸ್ಯೆ ಆದರೆ ನಾವು ಇಲ್ಲಿ ಯಾವ ಮೆರಿಡಿಯನ್ ಹೋಗುತ್ತೆ ಅಂತ ನೋಡ್ತೀವಿ. ಈ ಜಾಗದಲ್ಲಿ ಈ ಪೂರ್ತಿ ಈ ಏನು ದವಡೆ ಇದೆಯಲ್ಲ, ಇಲ್ಲಿ ಸ್ಟಮಕ್ ಮೆರಿಡಿಯನ್ ಪಾಸ್ ಆಗುತ್ತೆ. ಆಮೇಲೆ ಲಾರ್ಜ್ ಇಂಟೆಸ್ಟೈನ್ ಮೆರಿಡಿಯನ್ ಪಾಸ್ ಆಗುತ್ತೆ. ಈ ಟೋಟಲಾಗಿ ನಮ್ಮ ಹೊಟ್ಟೆ ಭಾಗದಲ್ಲಿ ಏನೇ ಸಮಸ್ಯೆ ಆದರೆ ಅದು ಬಾಯಿಯಲ್ಲಿ ಗೊತ್ತಾಗುತ್ತೆ. ಈಗ ನಮಗೆ ಹಲ್ಲು ನೋವು ಬಂದಿದೆ, ಹೊಸಡು ನೋವು, ಬಾಯಲ್ಲಿ ಹುಣ್ಣಾಗಿದೆ, ಏನೇ ಒಂದು ಸಮಸ್ಯೆ ಆಗಿದೆ ಅಂದರೆ ಅದು ನಮ್ಮ ಸ್ಟಮಕ್ಕು ವೀಕ್ ಇರುತ್ತೆ ವೀಕ್ಷಕರೇ. ಅದಕ್ಕೆ ನಾವು ಸ್ಟಮಕ್ ಸ್ಟ್ರೆಂತ್ ಮಾಡಬೇಕು. ಸ್ಟಮಕ್ಕು ಸ್ಟ್ರೆಂತ್ ಆದರೆ ನಮಗೆ ಪರ್ಮನೆಂಟ್ ಹಲ್ಲು ನೋವಿಗೆ ಔಷಧಿ ನಾವು ಇಲ್ಲಿ ಹಾಕೋದು. ಇದು ರಿಫ್ಲೆಕ್ಸ್, ಇದು ಹಲ್ಲು ನೋವನ್ನು ಕಡಿಮೆ ಮಾಡುತ್ತೆ. ಆದರೆ ಮತ್ತೆ ಬರಬಾರ್ದಂದರೆ ನೋಡಿ, ಇಲ್ಲಿ ಇದು ಸ್ಟಮಕ್ ರಿಫ್ಲೆಕ್ಸು. ಇಲ್ಲಿ ಯೆಲ್ಲೋ ಕಲರ್ ಹಾಕಬೇಕು ಸೆಂಟ್ರಿಗೆ. ಇಲ್ಲಿ ಯೆಲ್ಲೋ ಕಲರ್ ಹಾಕಿ ಮತ್ತು ಇದರ ಸುತ್ತ ಸ್ಕೈ ಬ್ಲೂ ನೋಡಿ, ಇದೇ ರೀತಿ ಸೆಂಟ್ರಲ್ಲಿ ಯೆಲ್ಲೋ ಕಲರು, ಅದರ ಸುತ್ತ ಸ್ಕೈ ಬ್ಲೂ ನೋಡಿ, ಸ್ಕೈ ಬ್ಲೂ ಕಲರ್ನ ಅದ್ರ ಸುತ್ತ ಹಾಕಿ ಮಧ್ಯದಲ್ಲಿ ಯೆಲ್ಲೋ ಕಲರ್ ಹಾಕಿ, ನಿಮಗೆ ಸ್ಟಮಕ್ ಸ್ಟ್ರೆಂತ್ ಆಗುತ್ತೆ ಮತ್ತು ಇದು ಹಲ್ಲು ನೋವು ಕಡಿಮೆ ಆಗುತ್ತೆ. ಸ್ಟಮಕ್ ಸ್ಟ್ರೆಂತ್ ಆಗೋದ್ರಿಂದ ಹಲ್ಲು ನೋವು ಹೋಗುತ್ತೆ. ಹೇಗೆ ನಾವು ಒಂದು ಮಾತ್ರೆ ಗುಳಿಗೆ ತಗೊಂಡ್ರೆ ಯಾವ ರೀತಿ ನೋವು ಕಡಿಮೆ ಆಗುತ್ತೋ ಅದೇ ರೀತಿ ನಾವಿಲ್ಲಿ ಸ್ಕೈ ಬ್ಲೂ ಮತ್ತು ಬ್ಲ್ಯಾಕ್ ಹಾಕಿದಾಗ ನೋವು ಕಡಿಮೆ ಆಗುತ್ತೆ. ಆದರೆ ಅದು ಪರ್ಮನೆಂಟ್ ಬರಬಾರ್ದಪ್ಪ ಅಂದರೆ ನಾವು ಇಲ್ಲಿ ಸ್ಟಮಕ್ನ ಸ್ಟ್ರೆಂತ್ ಮಾಡಬೇಕು. ಸ್ಟಮಕ್ ವೀಕ್ ಮಾಡ್ತಕ್ಕಂಥ ಫುಡ್ಗಳನ್ನ ಅವಾಯ್ಡ್ ಮಾಡಬೇಕು. ಜಂಕ್ ಫುಡ್ಸ್ಗಳು, ಬೇಕ್ರಿ ಐಟಮ್ಗಳು, ಪ್ಯಾಕೆಟಲ್ಲಿ ಸಿಗ್ತಕ್ಕಂಥ ಆಹಾರಗಳು, ಯಾವುದೇ ಆಹಾರ ಆಗಿರಲಿ ಹೈಬ್ರಿಡ್ ಇರಬಾರ್ದು. ಅವು ಜವಾರಿ ತಳಿಯಾಗಿರಬೇಕು. ಈ ರೀತಿ ಆಹಾರದ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ನಾವು ಸಂಪೂರ್ಣ ಏನು ಈ ಸ್ಟಮಕ್ಕು ವೀಕ್ ಆಗೋದ್ರಿಂದ ಹೊರಗೆ ಬರ್ಬೋದು. ಇದು ಯಾವಾಗ ಸ್ಟಮಕ್ ಸ್ಟ್ರೆಂತ್ ಆಗುತ್ತೋ ಆವಾಗ ಆಟೋಮೆಟಿಕಲ್ಲಿ ನಮ್ಮ ಬಾಯಿಯಲ್ಲಿ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ. ವೀಕ್ಷಕರೇ, ಇದನ್ನು ಒಂದು 4-5 ದಿನ ಅಪ್ಲೈ ಮಾಡಿ, ಆಮೇಲೆ ನಿಮಗೆ ನೋವು ಕಡಿಮೆ ಆಗುತ್ತೆ. ಕೆಲವರಿಗೆ ಒಂದೇ ದಿನದಲ್ಲಿ ಕಡಿಮೆ ಆಗುತ್ತೆ, 2 ದಿನದಲ್ಲಿ ಕಡಿಮೆ ಆಗುತ್ತೆ. ಟ್ರೈ ಮಾಡಿ. ಇದು ಅಲ್ಲಿನ ರಿಫ್ಲೆಕ್ಸ್, ಇದು ಬಾಯಿ ರಿಫ್ಲೆಕ್ಸು. ಇಲ್ಲಿ ನಾವು ಬ್ಲ್ಯಾಕ್ ಒಂದಿನ ಸ್ಕೈ ಬ್ಲೂ ಒಂದಿನ ಹಾಕಬೇಕು. ಇಲ್ಲಿ ಎಲ್ಲೋ ಹಾಕ್ಬಿಟ್ಟು ಅದ್ರ ಸುತ್ತ ಸ್ಕೈ ಬ್ಲೂ ಹಾಕಿ. ಇಷ್ಟು ಮಾಡೋದ್ರಿಂದ ನಿಮಗೆ ಸ್ಟಮಕ್ ಸ್ಟ್ರೆಂತ್ ಆಗಿಬಿಟ್ಟು ಹಲ್ಲು ನೋವು ಕಡಿಮೆ ಆಗುತ್ತೆ. ವೀಕ್ಷಕರೇ, ಎಲ್ಲರೂ ಟ್ರೈ ಮಾಡಿ. ಯಾರಿಗೆ ಈ ಪ್ರಾಬ್ಲಮ್ ಇದೆಯೋ ಅವರೆಲ್ಲರೂ
ಆದಷ್ಟು ಬೇಗ ಹಲ್ಲು ನೋವಿನಿಂದ ದೂರ ಬರೋಣ. ಆದರೆ ಹಲ್ಲು ನೋವಿನಿಂದ ದೂರ ಬರಬೇಕಂದ್ರೆ ನಾವು ಸ್ಟಮಕ್ನ ಚೆನ್ನಾಗಿ ಇಟ್ಕೊಂಡಿರ್ಬೇಕು, ಒಳ್ಳೆಯ ಆಹಾರವನ್ನು ಸೇವನೆ ಮಾಡಬೇಕು. ಹೈಬ್ರಿಡ್ ಆಹಾರನ ಕಡಿಮೆ ಮಾಡಬೇಕು, ಮತ್ತು ಪಾಕೆಟಲ್ಲಿ ಸಿಗ್ತಕ್ಕಂಥ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಪಾಕೆಟ್ ಆಹಾರಗಳನ್ನ ಕಡಿಮೆ ಮಾಡಬೇಕು. ಭಾಳ ಕಡಿಮೆ ಮಾಡಬೇಕು ಅಂತ ನಾವು ಹೇಳ್ಬೋದು, ಆದರೆ ನೀವು ಮಾಡೋದು ಕಷ್ಟ ಅಂತ ಗೊತ್ತಿದ್ರೂ ನಾವು ಹೇಳಲೇಬೇಕು, ಅದಕ್ಕೋಸ್ಕರ ಹೇಳ್ತಾಯಿದ್ವಿ. ಸರಿ ವೀಕ್ಷಕರೇ, ನಮಸ್ಕಾರ.